ಹಾಯ್ ಎಲ್ಲರಿಗೂ, ನಾನಿವತ್ತು ಹಲಸಿನ ಹಣ್ಣಿನ ಸ್ಪೆಷಲ್ ಡಿಶ್ ಮುಳಿಕ ಮಾಡುವ ವಿಧಾನವನ್ನು ಹೇಳುತ್ತೇನೆ. ನಾನಿಲ್ಲಿ 7-8 ಹಲಸಿನ ಹಣ್ಣನ್ನು ತಗೊಂಡಿದ್ದೇನೆ. ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ, ನಂತರ ಅದೇ ಕಪ್ಪಲ್ಲಿ ಒಂದು ಫುಲ್ ಕಪ್ ಹಲಸಿನ ಹಣ್ಣನ್ನು ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿದ್ದೇನೆ. ಸ್ವಲ್ಪ ಉಪ್ಪು ಹಾಕಬೇಕು, ಸ್ವಲ್ಪ ಹಾಕಿದರೆ ಸಾಕು. ಬೇಕಾದರೆ ಬೆಲ್ಲವನ್ನು ಸಹ ಇದರಲ್ಲೇ ಹಾಕಿ ಗ್ರೈಂಡ್ ಮಾಡ್ಬೋದು. ನಾನು ಸ್ವಲ್ಪ ಪುಡಿ ಮಾಡಿ ಇದರೊಂದಿಗೆ ಮಿಕ್ಸ್ ಮಾಡಿದ್ದೀನಿ. ಬೆಲ್ಲ ಕರಗಿದ ನಂತರ ಅದೇ ಕಪ್ಪಲ್ಲಿ 1/4 ಕಪ್ ಆಗುವಷ್ಟು ಬಾಂಬೆ ರವೆಯನ್ನು ಮಿಕ್ಸ್ ಮಾಡಿದ್ದೇನೆ. ನಾನು ಫಸ್ಟ್ 1 ಕಪ್ ರವೆ ಮಾತ್ರ ಹಾಕಿದ್ದು, ಮತ್ತು ಫ್ರೈ ಮಾಡುವಾಗ ಇನ್ನೊಂದು 1/4 ಕಪ್ ಆಗುವಷ್ಟು ಹಾಕಿದ್ದೇನೆ ಪುನಃ. ಇದು ನಾನು 2 ಗಂಟೆ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ನೆನೆಯಲಿಕ್ಕೆ. ಮಿಕ್ಸ್ ಮಾಡಿದ ನಂತರ 2 ಗಂಟೆ ನಂತರ ಈ ಥರ ಡ್ರೈ ಆಗಿತ್ತು. ಇದಕ್ಕೆ ಇನ್ನೂ ಸ್ವಲ್ಪ ರವೆ ಹಾಕಿದ್ದೇನೆ ನಾನು ಫಸ್ಟ್ ಟ್ರಿಪ್ ಫ್ರೈ ಮಾಡಿದ ನಂತರ. ಇದೀಗ ನಾನು ಸನ್ಫ್ಲವರ್ ಆಯಿಲಲ್ಲಿ ಫ್ರೈ ಮಾಡಿದ್ದೇನೆ. ಇದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡಬೇಕು, ಇಲ್ಲದ್ರೆ ಕಪ್ಪಾಗ್ತದೆ. ಸ್ವಲ್ಪ ಕಟ್ಟಾಗ್ತಿತ್ತು, ಅದಕ್ಕೆ ನಾನು ಸ್ವಲ್ಪ ರವೆ ಮಿಕ್ಸ್ ಮಾಡಿದ್ದೆ ಪುನಃ. ಇಷ್ಟು ಫ್ರೈ ಆದರೆ ಸಾಕು. ಅಕ್ಕಿ ರವೆ ಹಾಕಿ ಬೇಕಾದರೂ ಮಾಡ್ಬೋದು, ಸೇಮ್ ಮೆಥಡ್. ಬಾಂಬೆ ರವೆ ಬದಲಿಗೆ ಅಕ್ಕಿ ರವೆ ಹಾಕ್ಬೋದು. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.